ಇವತ್ತ ಮಾವ ಮತ್ತು ಅಜ್ಜಮ್ಮ ಬರ್ತಾರಂತ ಹೇಳಿದ್ರು ಅತ್ತಿ. ಆದ್ರೆ ಅವ್ರು ಬಂದಾಗ ನಾನು ಹೆಂಗಿರಬೇಕು, ನಾನು ಏನಂತ ಮಾತಾಡಬೇಕು, ಏನಂತ ಹೇಳಬೇಕು ನನಗೊಂದು ಗೊತ್ತಾಗೋದಿಲ್ಲ. ಏನು ಮಾಡೋದು ನನಗೊಂದು ತಿಳಿತಾ ಇಲ್ವಲ್ಲ. ಯಾಕೆ ಸುಂದರಿ ಈ ಥರ ತಲೆ ಕೆಳಗೆ ಮಾಡ್ಕೊಂಡೆ ಸಪ್ಪಗ ನಿಂತಾಳು? ಏನಾಯ್ತು ಆಕಿಗೆ? ಏನಾಯ್ತು ಅಂತ ಕೇಳಬೇಕು. ಅಲ್ಲ, ಈ ರೀತಿ ಆಗಿದ್ದಾಳಿಗೆ? ಸುಂದರಿ, ಏನಾಯ್ತು ಸುಂದರಿ? ಯಾಕೆ ಈ ರೀತಿ ಇದೆ? ಏನಾಯ್ತು? ಹುಷಾರಿಲ್ವಾ? ಅದು ಅಮ್ಮೋರಿ, ನನಗೆ ಭಯ ಆಗತತಿ. ಮಾವ ಮತ್ತು ಅಜ್ಜಿ ಬಂದ್ರೆ ಅವ್ರಿಗೆ ಏನು ಹೇಳಬೇಕು ಅಂತ ನಂಗೆ ಭಯ ಆಗತತಿ. ಅಲ್ಲ, ನಿಂಗೆ ಎಷ್ಟು ಸಲ ಹೇಳಿಲ್ಲ ಸುಂದರಿ, ಮತ್ತು ನೀನು ಅಮ್ಮೋರಿ ಅನ್ನೋದನ್ನ ಬಿಡೋದಿಲ್ಲ ಅಲ್ವಾ? ಅತ್ತೆ ಅಂತ ಕರಿ ಅಂತ ನಿಂಗೆ ಎಷ್ಟು ಸಾರಿ ಹೇಳಬೇಕು? ನಿಂಗೆ ಹೇಳಿ ಹೇಳಿ ನನಗೆ ಸಾಕಾಯಿತು ನೋಡು. ತಪ್ಪಾಯಿತು ಅತ್ತೆ, ಅದು ಬಾಯಿ ತಪ್ಪಿ ಬಂತು. ಇಷ್ಟು ವರ್ಷ ಕರೆದಿರೋದಲ್ಲ, ಹಾಗಾಗಿ ಇವಾಗ ಒಮ್ಗಿಲೆ ಅತ್ತೆ ಅಂತ ಕರೆಯೋದಕ್ಕೆ ಅದು ಜಲ್ದಿ ಬರೋಂಗಿಲ್ಲ. ಅದು ಇವತ್ತು ಮಾವ ಬರ್ತಾರೆ ಅಲ್ವಾ ಅತ್ತೆ, ಅವ್ರಿಗೆ ನಾನು ಇಷ್ಟ ಆಗಲಿಲ್ಲ ಅಂದರೆ ಏನು ಮಾಡೋದು ಅತ್ತೆ? ನನಗೊಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಅತ್ತೆ ಅವರು ನನ್ನ ಒಪ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿ? ಕೃಷ್ಣಿಂದ ನನ್ನ ದೂರ ಮಾಡಿದ್ರೆ ನಾನು ಏನು ಮಾಡಲಿ? ಹಾಗೆಲ್ಲ ಏನಾಗಲ್ಲ, ನೀನೇನು ಯೋಚನೆ ಮಾಡಬೇಡ. ನಾನು ನಿಜ ಜೊತೆ ಇರುವಾಗ ನೀನು ಯಾಕೆ ಯೋಚನೆ ಮಾಡ್ತಿದ್ದಿ? ನಿನಗೆ ಈ ಅತ್ತಿ ಸಪೋರ್ಟು ಯಾವಾಗಲೂ ಇರ್ತೈತಿ. ನಾನು ನಿನ್ನನ್ನು ಈ ಮನೆ ಬಿಟ್ಟು ಹೋಗೋಕೆ ಬಿಡೋಂಗಿಲ್ಲ. ಇಲ್ಲಿಂದ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ಇಲ್ಲಿ ಅಜ್ಜಿ ಬರೋಂಗಿಲ್ಲ, ಅಥವಾ ಬರ್ತಾರೋ ಗೊತ್ತಿಲ್ಲ. ಅವ್ರದ್ದು ಯಾವಾಗ ಮನಸ್ಸು ಹೆಂಗಂತ ಚೇಂಜ್ ಆಗುತ್ತೋ ಪಟ್ಟಂತ ಚೇಂಜ್ ಆಗಿಬಿಡ್ತೈತಿ. ಇವಾಗ ಬರೋ ಟೈಮ್ ಆಯಿತು. ನೀನು ಈ ರೀತಿ ಇರಬೇಡ. ಸೀರೆ ಉಟ್ಕೊಂಡು ಬಾ ಅಂತ ನಿಂಗೆ ಮೊನ್ನೆ ಸೀರೆ ಉಟ್ಕೊಂಡಿದ್ದೆಲ್ಲ ಪಿಂಕ್ ಕಲರ್ದು, ಅದು ಉಟ್ಕೊ. ಇಲ್ಲಾಂದ್ರೆ ವೈಟು ಇಲ್ಲ ಬೇರೆ ಯಾವುದಾದ್ರೂ ಒಂದು ಸೀರೆ ಉಟ್ಕೊಂಡು ರೆಡಿಯಾಗಿ ಬಾ. ನಿನ್ನ ನೋಡಿದ ತಕ್ಷಣ ನಮ್ಮತ್ತೆ ಇಷ್ಟಪಡಬೇಕು, ಆ ರೀತಿ ಚೆನ್ನಾಗಿ ರೆಡಿಯಾಗಿ ಬಾ. ನಾನು ನಿನ್ನ ರೆಡಿ ಮಾಡೋಕೆ ಜಾನುನ ಕಳಿಸ್ತೀನಿ ತಡಿ. ಜಾನು, ಜಾನು. ಬೇಡ ಅತ್ತೆ, ನಾನೇ ರೆಡಿಯಾಗಿ ಬರ್ತೀನಿ. ಪಾಪ ಜಾನು ಓದ್ಕೋತಾ ಇದ್ದಾಳ, ಆಕೆ ಯಾಕೆ ಸುಮ್ಮನೆ ತೊಂದ್ರಿ? ಅದಕ್ಕಾಗಿ ನಾನೇ ರೆಡಿಯಾಗಿ ಬರ್ತೀನಿ ರೀ. ಅಯ್ಯೋ, ಏನು ತೊಂದರೆ ಇಲ್ಲ. ಜಾನು ನಿನ್ನ ರೆಡಿ ಮಾಡ್ತಾಳೆ, ನೀನು ರೆಡಿಯಾಗಿ ಬಾ. ನೋಡಿದ ತಕ್ಷಣ ಈ ರೀತಿ ಎಲ್ಲ ಬಟ್ಟೆ ಹಾಕೋಕೆ ಹೋಗಬೇಡ, ನಮ್ಮ ಅತ್ತೆ ಮಗ ಇಷ್ಟ ಆಗಲ್ಲ. ಅತ್ತೆ, ನಿಮ್ಮ ಅತ್ತೆ ಅದು ಅವರು ತುಂಬ ಸ್ಟ್ರಿಕ್ ಅದಾರಂತ ನೀವೇ ಹೇಳಿದ್ರಿ. ಅವ್ರಿಗೆ ಹೆಂಗಿದ್ರೆ ಇಷ್ಟ ಆಗ್ತೈತಿ, ಏನು ಮಾಡಿದ್ರೆ ಇಷ್ಟ ಆಗ್ತೈತಿ ಅಂತ ನೀವು ನನಗೆ ಹೇಳ್ತೀರಿ. ನಾನು ನಿಮ್ಮ ಥರ ನಿಮ್ಮ ಅತ್ತಿನ ಹೊಲಿಸ್ಕೊಳಕ್ಕೆ ಏನಾದರೂ ಮಾಡ್ತೀನಿ. ಆದರೆ ಇವಾಗ ನಮ್ಮ ಮದುವೆ ಆಗೈತಂತ ನೀವು ಹೇಳೋಕೆ ಹೋಗಬೇಡ್ರಿ ಅತ್ತಿ. ಯಾಕಂತಂದ್ರೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ನಾನು ಇಷ್ಟ ಆದಮೇಲೆ ಅವ್ರಿಗೆ ಹೇಳೋಣಂತ. ಅಲ್ಲಿವರೆಗೂ ಹೇಳೋಕೆ ಹೋಗಬೇಡ್ರಿ ಅತ್ತಿ, ನನಗೆ ಭಯ ಆಗತೈತಿ. ಅದಕ್ಕೆ ನಾನು ಇದೇ ಡ್ರೆಸ್ ಹಾಕೊಂಡೆ ಬನ್ನಿ ಸೀರೆ ಬೀಚಿ. ಅವ್ರಿಗೆ ನಾನು ಹೇಳ್ತೀನಿ. ಯಾಕೆ ನೀನು ಇಷ್ಟೊಂದು ಭಯ ಪಡಾಕತ್ತಿದ್ದಿ ಸುಂದ್ರಿ? ನೀನೆಲ್ಲ ಭಯ ಪಡೋಕ್ಕೆ ಹೋಗಬೇಡ, ನೀನೇನು ಯೋಚನೆ ಮಾಡಬೇಡ. ನೀನು ಕ್ರಿಶ್ ಅಂತ ಹೆಂಡತಿ ಅಂತ ಹೇಳೋಕೆ ಇಷ್ಟು ಖುಷಿ ಆಗ್ತೈತೆ ಗೊತ್ತೇನು? ಅಂತದ್ರಾಗ ನೀನು ನೋಡಿದ್ರೆ ನಮ್ಮ ಅತ್ತೆ ಮಾವ ಹೇಳಬೇಡ ಅಂತ ಅಂತಿದ್ದಿ. ಅಯ್ಯೋ ನೋಡು, ಅತ್ತೆ ಮಾವ ಅಂತ ನಾತನ, ಅತ್ತೆ ಮಗ ಹೇಳಬೇಡ ಅಂತಿದ್ದಿ. ಯಾಕೆ ಹಿಂಗೆ ಮಾಡ್ತಿದ್ದಿ? ನೋಡು, ನೀನು ಯೋಚನೆ ಮಾಡಬೇಡ. ನಮ್ಮ ಅತ್ತೆ ಮಗ ನಾನು ಹೇಳ್ತೀನಿ ತಿಳಿಸಿ. ಹಾಂ, ನೀನು ಆರಾಮಾಗಿ ರೆಡಿಯಾಗಿರು ಪ್ಲೀಸ್ ಅಮ್ಮೋರೆ. ಬೇಡ, ನಾನು ಈ ಮನೆ ಕೆಲಸಕ್ಕೆ ಹಂಗೆ ಇರ್ತೇನೆ. ನೀವು ಇಲ್ಲ ಅಂದ್ರೆ ಇಲ್ಲಿ ನಾನು ಕಲಿಯಾಕೆ ಬಂದ ನಿಮ್ಮ ಮನೆಯಾಗ ಅದನಂತ ಹೇಳ್ರಿ. ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿರಿ. ಆದರೆ ನಾನು ಕ್ರಿಶ್ ಅವ್ರು ಹೇಳ್ತಿ ಅಂತ ಹೇಳಕ್ಕೆ ಹೋಗಬೇಡ್ರಿ. ಅವ್ರಿಗೆ ನಾನು ಇಷ್ಟ ಆಗಬೇಕು. ನಾನು ಇಷ್ಟ ಆದಮೇಲೆ ನೀವು ಅವರಿಗೆ ನಾನು ಈ ಮನೆ ಸೊಸಿ ಅಂತ ಹೇಳ್ರಿ. ನಿಮ್ಮ ಕೈ ಮುಗಿತೀನಿ ಅಮ್ಮೋರೆ ಪ್ಲೀಸ್. ನೀ ಇಷ್ಟು ಕೇಳ್ಕೊಳತಿ ಅಂತ ಹೇಳಿ ಆಯಿತು, ನಿನ್ನ ಮಾತಿಗೆ ನಾನು ಒಪ್ಕೋತೇನೆ. ಆದರೆ ಕ್ರಿಶ್ ಜಾನು ಬಾಯಿ ತಪ್ಪಿ ಹೇಳಿದ್ರೆ ಅವ್ರಿಗೆ ನಾನು ಹೇಳ್ಕೊತೀನಿ. ಅತ್ತೆ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಹೆಂಗಾದರೂ ಮಾಡಿ ಅವ್ರು ನಾನು ಇಷ್ಟಪಡೋವರೆಗೂ ನಾನು ಈ ಮನೆ ಸೊಸಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಮಾವನಿಗಾಗಲಿ ನಿಮ್ಮ ಅಜ್ಜಮ್ಗಾಗಲಿ ಗೊತ್ತಾಗಬಾರ್ದು ಅತ್ತೆ, ಪ್ಲೀಸ್ ಅತ್ತೆ. ಸರಿ ಆಯಿತು, ನೀನು ಹೇಳ್ದಂಗೆ ಆಗಲಿ. ಐಶ್ವರ್ಯ, ಐಶ್ವರ್ಯ. ಅಯ್ಯೋ, ನಮ್ಮ ಅತ್ತೆ ಮಾವ ಬಂದರು ಅಂತ ಅನ್ಸತಿ. ಹಾಗಿದ್ರೆ ನೀನು ಒಳಗಡೆ ಹೋಗು, ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಸರಿನಾ? ಹಾಂ ಅತ್ತೆ, ಬನ್ನಿ ಒಳಗೆ. ಅಲ್ಲ, ಅಲ್ಲಿಂದ ನಾವು ಇಲ್ಲಿ ಗಂಟ ಬರಾಕತ್ತೀವಿ, ನಾವು ಬರ್ತೇವಂತ ಗೊತ್ತಿಲ್ಲ ಏನಕ್ಕಿಗೆ? ಬಾಗಲ ಬಂದ ಒಂದಿಟ್ಟು ನಿಲ್ಲೋದು ಗೊತ್ತಿಲ್ಲ ನೋಡು. ನಾವ ಬಂದ ಐಕೆ ಬಾಗಲಕ್ಕೆ ಕರಿಬೇಕೇನು ಐಶ್ವರ್ಯ ಐಶ್ವರ್ಯ ಅಂತೇಳಿ? ಒಳಗಡೆ ಬರಾಕ ಏನು ನಮಗೆ ಗೊತ್ತಿರೋದಿಲ್ಲ. ಹೊರಗಡೆ ಬರ್ಗೊಡ್ದ ಬ್ಯಾಗ್ ತೊಗೊಳಕ್ಕೆ ಓಡಿ ಬರಾಕಿ ಏನು ದಾಡಿ ಈಕಿಗೆ? ಅಯ್ಯೋ, ನಮ್ಮ ಅತ್ತೆಮ್ಮ ನೋಡು, ಅಲ್ಲಿಂದ ಬರೋರಾಗ ಚಾಲೂನ ಮಾಡಿದಾರ. ನೀನು ಒಳಗಡೆ ಇರು, ನಾನು ಹೋಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಂ ಅತ್ತೆಮ್ಮ ಬಂದೆ. ಎಷ್ಟೊತ್ತು ಹೊರಗಡೆ ಬರಕ್ಕೆ ಗೊತ್ತಾಗಂಗಿಲ್ಲ? ಹಾಂ, ನಾವು ನಿನಗೋಸ್ಕರ ಕಾಕೊಂಡು ಕೂತಿರ್ಬೇಕೇನಲ್ಲಿ? ಹಾಂ, ಏನು ಮಾಡ್ತಿದ್ದು ಒಳಗೆ ಅಂತ ಪೈ ಕೆಲಸ? ನನ್ನ ಮಗ ನಿನಗೇನು ಕೆಲಸ ಹಚ್ಚಿದಾನ? ಎಲ್ಲ ಕಾಳುಗಳು ಎಲ್ಲ ಇಟ್ಟಿರ್ತಾನೆ. ಓಹೋ ಹೋ ಹೋ, ಈ ಥರ ಮೆರ್ಕೊಂತ ಅಡ್ಡಿ ಅಡ್ದು ಆಗೈತೆ ಏನೋ ನಿನ್ನ ಕೆಲಸ. ಅಯ್ಯೋ ಅತ್ತೆಮ್ಮ, ನೀವು ಡ್ರೆಸ್ ಹಾಕೊಂಡಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಹೌದಾ? ನಾನು ಅಷ್ಟು ಚೆನ್ನಾಗಿ ಕಾಣಕತ್ತೇನೇನು? ನಾನು ನಿನ್ನ ಗಂಡು ಹೇಳ್ದಂತ ಹೇಳಿ ಇದು ಫಸ್ಟ್ ಟೈಮ್ ಇಂಥ ಡ್ರೆಸ್ ಹಾಕೊಂಡಿತ್ತು. ನನಗರ ಒಂದು ಥರ ಆಗತ್ತಿತ್ತು. ನೀನು ಹೇಳಿದ ಮೇಲೆ ಖುಷಿ ಆಯ್ತು ನೋಡು. ಚಲೋ ಕಾಣಕತ್ತ ನೀನು. ಕರ್ಣನ ಹೇಳ, ಸುಳ್ಳು ಹೇಳತ್ತೀಯ ಮತ್ತೆ? ಅಯ್ಯೋ ಅತ್ತೆಮ್ಮ, ನಾನು ಯಾಕೆ ಸುಳ್ಳು ಹೇಳಿ ನಿಮ್ಗೆ? ಒಳ್ಳೆ ಹೀರೋಯಿನ್ ಥರ ಕಾಣಕತ್ತೀರಿ. ತೆಳಿಗೆ ಬ್ಲ್ಯಾಕ್ ಕಲರ್ ಮೆಹಂದಿ ಹಚ್ಕೊಂಡಿರಿ, ಡ್ರೆಸ್ ಹಾಕೊಂಡಿರಿ, ಇನ್ನೂ ಸಣ್ಣ ಹುಡುಗಿ ಹಂಗೆ ಹೀರೋಯಿನ್ ಥರ ಕಾಣಕತ್ತೀರಿ. ಮಾವ ನೀವು ಕೂಡ ಅಷ್ಟೇ
ನೀವು ಕೂಡ ಒಳ್ಳೆ ಹೀರೋ ಥರ ಕಾಣ್ತಾ ಇದ್ದೀರಾ ಈ ಪ್ಯಾಂಟು ಶರ್ಟಲ್ಲಿ. ಯಾವಾಗಲೂ ನಿಮ್ಮನ್ನ ಲುಂಗಿಯಲ್ಲಿ ನೋಡ್ಬಿಟ್ಟು ಅಂಕಲ್ ಥರ ಕಾಣ್ತಾ ಇದ್ರಿ. ಇವಾಗ ಒಳ್ಳೆ ಸಣ್ಣ ಹುಡುಗನ ಥರ ಕಾಣ್ತಾ ಇದ್ದೀರಾ. ಆದರೆ ನೀವು ತಲೆಗೆ ಬ್ಲ್ಯಾಕ್ ಕಲರ್ ಮೆಹಂದಿ ಹಚ್ಕೋಬೇಕಾಗಿತ್ತು. ಒಳ್ಳೆ ಸಣ್ಣ ಕಾಲೇಜ್ಗೆ ಹೋಗೋ ಹುಡುಗನ ಥರ ಕಾಣಿಸ್ತಾ ಇದ್ರಿ. ಅವ್ವ ತಾಯಿ, ಸಿಟ್ಟು ಹೋಗ್ಲಂತೇಳಿ ಏನು ನಮಗೆ ನೀಚಾರಿಕೆ ಮಾಡಾಕತ್ತಿಲ್ಲಲ್ಲ? ಅಯ್ಯೋ, ಎಲ್ಲಾದರೂ ಉಂಟಾತೆ. ನಿಮಗೆ ನಾನು ಏನಾದರೂ ನೀಚಾರಿಕೆ ಮಾಡೋಕ್ಕಾಗತ್ತಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಬೇಕಿದ್ರೆ ಅವಳನ್ನ ಕೇಳಿ. ಹೌದು ಆಂಟಿ, ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆಂಟಿನ ನಾನು ಆಂಟಿ ಥರ ಕಾಣ್ತಾ ಇದ್ದೀನ? ಅಯ್ಯೋ ಶಿವನಿ, ನನಗೆ ನಂಬಕ್ಕಾಗ್ತಾ ಇಲ್ವಲ್ಲಪ್ಪ. ನಾನು ಆಂಟಿ ಗತಿ ಕಾಣಕತ್ತೀನ? ಅಲ್ಲ, ವಯಸ್ಸಾದ ಮುದುಕಿ ಡ್ರೆಸ್ ಹಾಕೊಂಡ್ರೆ ಆಂಟಿ ಗತಿನೂ ಕಾಣ್ತಾಳು, ಬಿಟ್ರೆ ಅಕ್ಕನಂಗೂ ಕಾಣ್ತಾಳೇನ? ಅಲ್ಲಲ್ಲಲ್ಲಲ್ಲ, ಹಂಗಾರೆ ಹಿಂಗೆ ನಮ್ಮ ಊರಾಗ ಹೋಗ್ಬೇಕು ನಾನು. ನಮ್ಮ ಊರಾಣ ಮಂದಿ ಏನಂತಾರೆ ನೋಡ್ಬೇಕು. ಏನಂತೀರ್ರಿ? ಆಯ್ತಾಯ್ತು, ಇಕ್ಕಿನ ಯಾರು ಗೊತ್ತಾಗ್ಲಿಲ್ಲ? ಅದು ಅದು ಅತ್ತೆಮ್ಮ, ಅವಳು ನನ್ನ ಫ್ರೆಂಡು ಮಗಳು. ಇಲ್ಲೇ ಕಲಿಯೋದಕ್ಕಂತ ಬಂದಿದ್ದಾಳೆ, ನಮ್ಮ ಮನೇಲೇ ಇರ್ತಾಳೆ. ಸ್ವಲ್ಪ ದಿನ ಅಂತ ನಾನೇ ಇಲ್ಲೇ ಇಟ್ಕೊಂಡಿದ್ನಿ. ಪಿ ಜಿಲಿದ್ಲು, ಯಾಕೋ ಪಿ ಜಿಲಿ ಅಷ್ಟು ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಇಲ್ಲೇ ನಮ್ಮ ಮನೆಯಲ್ಲ, ನಿಮ್ಮ ಮನೇಲಿ ಇಟ್ಕೋತೀಯ ಅಂತ ಕೇಳಿದ್ಲು. ಅಯ್ಯೋ, ನಮ್ಮ ಮನೇಲಿ ನಮ್ಮ ಅತ್ತೆ ಮಾತು ಕೇಳಿ ನಾವು ಇಟ್ಕೊಳ್ಳೋದು. ನಮ್ಮ ಅತ್ತೆನ ಕೇಳಿದ್ರೆ ನಾನು ಹೆಂಗೆ ಇಟ್ಕೊಳ್ಳಿ, ಇವತ್ತು ನಮ್ಮ ಅತ್ತೆ ಬರ್ತಾರೆ, ಕಳಿಸು, ಅವ್ರು ಏನಾದರೂ ಹ್ಞೂ ಅಂದರೆ ಇಟ್ಕೋತೀನಿ ಅಂತ ಹೇಳಿದೆ. ಅದಕ್ಕಾಗಿ ನಿಮ್ಮನ್ನ ಕೇಳಿ ಇಟ್ಕೊಂಡ್ರಾಯ್ತು ಅಂತ ಹೇಳಿ ಅವ್ರನ್ನ ಕಳಿಸಿದ್ದೀನಿ ಅತ್ತೆಮ್ಮ. ಓಹೋ ಹೋ, ಹೌದಾ? ನನ್ನ ಮಾತಿಗೆ ಇಷ್ಟರ ಬೆಲೆ ಕೊಡ್ತಿದೆಯಲ್ಲ. ಹಾಂ, ಸರಿ ಸರಿ, ಫ್ರೆಂಡ್ ಮಗಳಂತಿದ್ದೀ, ನೋಡಾಕೋತಿ ಅಳ್ಳವ ಬೆಳ್ಳವ ಚಲೋ ಅದಾಳ, ಇಟ್ಕೋ, ಇಲ್ಲೇ ಇರಲಿ ಸ್ವಲ್ಪ ದಿನ ಕಲಿವಾಳ. ಯಾಕಂತ ಯಾಕ ಪಿ ಜಿ ಆಗಿ ಏನಾತಂತ? ಅಯ್ಯೋ, ಅದು ಅತ್ತೆಮ್ಮ, ಪಿ ಜಿಲಿ ಅದು ಏನಾಯ್ತು ಅಂದ್ರೆ ಅಲ್ಲೇನೋ ಸರಿ ಇರಲಿಲ್ಲ ಅಂತ, ಫುಡ್ ಸರಿ ಇರಲಿಲ್ಲ ಅಂತ, ಹಾಗಾಗಿ ಅಲ್ಲಿ ಊಟ ಚಲೋ ಆಗಲಿಲ್ಲ ಅಂತ. ಅದಕ್ಕೆ ನಿಮ್ಮ ನೀನು ಅಲ್ಲೇ ಅಲ್ವಾಲೆ ಇಟ್ಕೋ ಅಂತ ಭಾಳ ಹೇಳ್ತಾ ಇದ್ಲು. ಸರಿ, ನಮ್ಮ ಅತ್ತೆನ ಕೇಳ್ತೀನಿ, ನಮ್ಮ ಅತ್ತೆ ಓಕೆ ಅಂದ್ರೆ ಇಟ್ಕೋತೀನಿ ಅಂತ. ಇವತ್ತು ಕಳಿಸು, ನಮ್ಮ ಅತ್ತೆನೂ ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ. ಹಾಗಂತ ಕಳಿಸಿದಾಳೆ ಅತ್ತಮ್ಮ. ನೀವು ಹ್ಞೂ ಅಂದರೆ ಇಟ್ಕೋತೀನಿ, ಇಲ್ಲ ಅಂದ್ರೆ ಇವತ್ತು ಅವಳು ಊರಿಗೆ ಹೋಗ್ತಾಳತ್ತಮ್ಮ. ಅಯ್ಯೋ, ಒಂದು ವರ್ಷ ಅಲ್ಲ, ಇರ್ಲಿ ಇಟ್ಕೊಮ್ಮ ಐಶು, ನಡೀತತಿ. ಸರಿ ಮಾವ, ನೀವು ಹೇಳಿದಂಗೆ ಆಗಲಿ. ನೋಡು ಸುಂದ್ರಿ, ಇನ್ನು ಮುಂದೆ ನೀನು ಇಲ್ಲೇ ಇರ್ಬೋದು. ನಮ್ಮ ಅತ್ತೆ ಮಾವ ನನಗೆ ಒಪ್ಪಿಗೆ ಕೊಟ್ಟಾರು, ನೀನು ಇನ್ನು ಮುಂದೆ ಇಲ್ಲೇ ಇರು. ಏನು ಕೆಲಸ ಅದು ಮಾಡೋಕೆ ಹೋಗಬೇಡ, ಇಲ್ಲೆಲ್ಲ ಕೆಲಸದವ್ರು ಬರ್ತಾರೆ, ನೀನು ಆರಾಮಾಗಿ ಸ್ಟಡಿ ಮಾಡು, ಸರಿನಾ? ಸರಿ ಅಮ್ಮೋರೆ. ಅಮ್ಮೋರೇನಾ? ಅಮ್ಮೋರೆ ಯಾಕೆ? ಅಯ್ಯೋ, ಅಂದರೆ ನಾವು ದೊಡ್ಡ ಜನ ಅಲ್ಲ, ಅವರು ಸಣ್ಣ ಮನೆಯವರು ಅತ್ತೆ. ಹಾಗಾಗಿ ಅವರಮ್ಮ ಅಲ್ಲೆಲ್ಲರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋದಕ್ಕೆ ಅವಳು ನನಗೆ ಅಮ್ಮೋರೆ ಅಂತ ಕರಿಕತ್ತಾಳ. ನೋಡು ಸುಂದ್ರಿ, ಇನ್ನು ಮುಂದೆ ನನ್ನ ಹಂಗೆ ಕರಿಬೇಡ. ನಮ್ಮ ಅತ್ತೆನ ಹೆಂಗೆ ಅಂಟಿ ಅಂದಿಲ್ಲ ಹಂಗೆ, ಇಲ್ಲಾಂದ್ರೆ ನನಗೆ ಅಂಟಿ ಅನ್ನು, ಇಲ್ಲಾಂದ್ರೆ ಅತ್ತೆ ಅಂತ ಕರಿ, ಸರಿನಾ? ಸರಿ ಅತ್ತೆ. ಹ್ಞೂ 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 ಹ್ಞೂ, ಆಯ್ತಾಯ್ತು. ನಮಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ. ನಿನ್ನ ಗಂಡ ಹಿಂದೆ ಬರಾಕತ್ತಾನ, ಎಲ್ಲ ಬ್ಯಾಗದು ಎಲ್ಲ ತೊಗೊಂಡ, ಅವ್ನು ಬರೋ ಗಂಟ ನಮ್ಗೆ ಮಾಡ್ಕೊಡು. ನಮ್ಗೆ ಭಾಳ ಸುಸ್ತಾಗೈತಿ, ಬರ್ರಿ ನಾವು ರೆಸ್ಟ್ ಮಾಡೋಣ. ಹೌದು ಐಶ್ವರ್ಯ, ನನ್ನ ಮೊಮ್ಮಕ್ಕಳು ಎಲ್ಲಿವ ಕಾಲ್ಸವಾರು? ಅದು ಮಾವ ಅವರು ಹೊರಗಡೆ ಹೋಗಿದ್ದಾರೆ, ಕಾಲೇಜ್ಗೆ ಹೋಗಿದ್ರು. ಹಂಗೆ ಬರುತ್ತಾ ಲೈಬ್ರರಿಗೆ ಹೋಗಿ ಬರ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿದೆ ಮಾವ. ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಿರ್ಬೇಕು ಮಾವ. ಮತ್ತು ಈ ಹುಡುಗಿ ಯಾಕೆ ಹೋಗಿಲ್ಲ ಕಾಲೇಜ್ಗೆ? ಮನ್ಯಾಗ ಏನೋ ಮಾಡಾಕತ್ತಾಳ? ನನಗೆ ಯಾಕೋ ಏನೋ ಅನುಮಾನ ಬರಾಕತ್ತತಿ. ಅಯ್ಯೋ ಅತ್ತೆ, ಅವಳು ಇವತ್ತು ಊರಿಂದ ಬಂದು ಮಧ್ಯಾಹ್ನ, ನೀವು ಬರೋವರೆಗೂ ಅಂತ ಇಲ್ಲೇ ಇರು, ಇವತ್ತೊಂದು ದಿನ ಇಲ್ಲೇ ಉಳಿದು ನಮ್ಮ ಅತ್ತೆಮ್ಮ ಇರು ಅಂದರೆ ಇಲ್ಲೇ ಇರುವಂತೆ, ಇಲ್ಲಾಂದ್ರೆ ನೀನು ನಾಳೆ ಊರಿಗೆ ಹೋಗುವಂತೆ ಅಂತ ಹೇಳಿದ್ನಿ. ಅದಕ್ಕಾಗೆ ಇದ್ಲು ಅತ್ತೆ. ಓಹೋ ಹೋ, ಹೌದನ? ಸರಿ ಸರಿ ಆತು, ನಮಗೆ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡು ಬಾ ರೀ. ಬರ್ರಿ ನಾವು ರೆಸ್ಟ್ ಮಾಡೋಣ. ಹಾಂ ಹಾಂ, ಹಂಗಾಗಲಿ. ಸರಿ ಅತ್ತೆ. ಸರಿ ಮಾವ. ಅಯ್ಯೋ, ನಮ್ಮತ್ತೆಗೆ ಇಂಥ ಅತ್ತೆ ಮಾವನ? ಪಾಪ ನಮ್ಮತ್ತೆನೂ ತುಂಬಾ ಕಷ್ಟಪಟ್ಟಿದ್ದಾರೆ. ಹಂಗಾದ್ರೆ ನನಗೆ ಇಂಥ ದೇವತೆ ಅಂತ ಅತ್ತೆ ಸಿಕ್ಕಿದಾಳ. ನಾನು ಇವ್ರನ್ನ ಸಾಯೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಸುಂದ್ರಿ, ನಡಿಯಮ್ಮ, ನಾವು ಹೋಗಿ ಸ್ವಲ್ಪ ಅತ್ತೆ ಮಾವಾಗ ಟೀ ಮಾಡ್ಕೊಂಡು ಬರೋಣ. ಹ್ಞೂ ಅತ್ತೆ. ಬರ್ರಿ ಕುಂದ್ರೂ, ಅಲ್ಲಿಂದ ಬಂದು ಸುಸ್ತಾಗ್ಬಿಟ್ಟತಿ. ಯವ್ವ, ಬ್ಯಾಸ್ರ ಎಲ್ಲ ನಡ ಗಿಡ ಎಲ್ಲ ಕಾಲು ಕೈ ಮೈ ಕೈ ಎಲ್ಲ ನುಸಾಕತ್ಬಿಟ್ಟಾವ, ಬ್ಯಾನಿ ಬಂದು ಹೋಗ್ಯಾವ. ಯವ್ವ, ಒಂದೀಟ ಜರ ಮಕ್ಕೊಂಡ್ರೆ ಸಮಾಧಾನ ಆಗಿತ್ತ ಕಡೆ.